ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನೋಡಿದ್ಯಾ ಜಾನಕಿ, ನಮ್ಮ ಜನ ಕನ್ನಡ ಪುಸ್ತಕ ಓದಲ್ಲ ಅಂತ ಹೇಳ್ತಾರೆ. ಮನೆಗೂ ಹೋಗಿ 96 ಪುಸ್ತಕ ಮಾರಿ ಬಂದಿದ್ದೇನೆ. ಇನ್ನು ಉಳಿದಿರೋದು 4 ಕನ್ನಡ ಭಾಷೆ ಸತ್ತಿಲ್ಲ, ಜೀವಂತವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತಗೊಳ್ಳಿ, ಕನ್ನಡ ಏನೋ ಜೀವಂತವಾಗಿ ಇದೆರಿ, ಆದ್ರೆ ನಮ್ ಮುಖ ನೋಡ್ಕೊಳ್ಳೋ ನಮ್ಮನೆ ಕನ್ನಡಿನೇ ಒಡೆದು ಹೋಗಿದ್ಯೆ. ಅದನ್ನ ಸರಿಪಡಿಸೋರು ಯಾರ್ರಿ? ಇವತ್ತು ಯಾವ ಸ್ಟೇಷನ್ಗೆ ಉಪಚಾರ ಮಾಡಿಸ್ಕೊಳಕ್ ಹೋಗಿದ್ದಾನೆ ನೋಡಿ. ನೀವಿವತ್ತು ಅವನ್ನೇನಾದ್ರೂ ಬಿಡಿಸ್ಕೊಂಡ್ ಬಂದ್ರೆ ನನ್ ಮೇಲೆ ಆಣೆ. ಮಕ್ಕಳು ಚೆನ್ನಾಗಿ ಬುದ್ಧಿ ಕಲೀಲಿ ಅಂತ ನೀವು ಸ್ಕೂಲಲ್ಲಿ ಬೆತ್ತ ಹಿಡ್ಕೊಂಡು ನಿಂತ್ಕೋತೀರಾ. ಇವನು ಸ್ಕೂಲ್ ಆಚೆ ಅದೇ ಕೆಲಸ ಮಾಡ್ತಿದ್ದಾನೆ. ಬರೀ ಜನ ಅಂತಿದ್ರೆ ಆಗೋಯ್ತೇನ್ರಿ? ಮನೆಗೊಂದಿಷ್ಟು ದುಡ್ದು ಏನಾದ್ರೂ ತಂದ್ ಹಾಕ್ಬೇಕು ಅನ್ನೋ ಜ್ಞಾನ ಬೇಡ ಇವನ್ಗೆ? ಅಮ್ಮ, ಅಣ್ಣ ಈಗ ಏನ್ ತಪ್ಪು ಮಾಡಿದಾನೆ ಅಂತ ಬೈತಾ ಇದ್ಯಮ್ಮ. ತಪ್ಪಂತಿದ್ದೋದು ಒಂದ್ ತಪ್ಪ ಅಂಥವನು ಬೈದಾನೆ, ಅವ್ನ್ ನಿನ್ ಮಗ ಅಂತ ಸಂತೋಷ ಪಡಮ್ಮ. ಎಲ್ಲಿಗೆ ಹೊರಟ್ರಿ? ಅವನ್ನ ಬಿಡಿಸ್ಕೊಂಡ್ ಬರಕ? ಏನ್ರಿ ಅವನ್ ಮಾಡ್ತಿರೋದು ತಪ್ಪು ಅಂತ ಅನ್ಸೋದೇ ಇಲ್ವಾ ನಿಮ್ಗೆ? ಜಾನಕಿ, ಶ್ರೀಕೃಷ್ಣ ನೋಡಕ್ಕೆ ಸ್ತ್ರೀಲೋಲ, ಮಹಾ ಕುತಂತ್ರಿ, ಮಾಯಾವಿ, ಆದ್ರೆ ನಿಜ ದೃಷ್ಟಿಲಿ ಧರ್ಮ ಸಂಸ್ಥಾಪಕ. ರೌಡಿ ದೊಡ್ಡ ದಾದಾನ ನೀನು? ಮಿನಿಸ್ಟರ್ ಮಕ್ಕಳನ್ನ ಕೈ ಮಾಡ್ತೀಯಾ? ಏನ್ ಮಯ್ಯೋ ನಿಂದು? ರಕ್ತ ಕಿತ್ಕೊಂಡ್ ಬರೋ ಹೊಡೆದ್ರು ತುಟಿ ಪಿಟಿ ಕಂತಿಲ್ವಲ್ಲ? ನಿನ್ಗ ಅಪ್ಪ ಅಮ್ಮ ಯಾರು ಇಲ್ವಾ? ಏನ್ ತಿಂತೀಯ ಹೊಟ್ಟೆಗೆ? ಧರ್ಮ, ಅರ್ಥ, ಕಾಮ. ನಿಮಗೆ ಹೇಸಿಗೆ ಅಲ್ಲ. ಏನಂದ್ಯೋ ನನ್ನ ಮಗನೇ? ನನಗೆ ಹಂಗಿಸ್ತೇನೆ ಒಬ್ಬ ಬದ್ಮಾಶ್! ಯಾವ ಇವನು ಒದೆ ತಿಂದಂಗೆಲ್ಲ ನಗ್ತಾನೆ ಅವನಲ್ಲೋ. ಇವನ ಏನ್ ಯಾವನೋ ಇವನು? ಭಗವಾನ್ ಅಂತ ಸಾರ್ ಬಿಚ್ಚಿದ್ರೆ ನಮ್ ಭವಿಷ್ಯನೇ ಬರ್ಬಿಡ್ತಾನೆ. ಇವ್ನ್ ನಿಲ್ಸ್ಲೇಬೇಡ. ಇವನ್ ಅಪ್ಪ ಅಮ್ಮನ್ ನೆನ್ಸ್ಕೊಳ್ಳೋವರ್ಗು ಇವನ್ಗೆ ಹಬ್ಬನೇ ಇವತ್ತು. ನಮಸ್ಕಾರ ಇನ್ಸ್ಪೆಕ್ಟರ್. ಅರೆ, ನಮ್ಮ HN ಮೇಸ್ಟ್ರು. ಏನ್ ಸರ್, ನೀವು ನನ್ನ ಕೈ ಮುಗಿಯದ? ನಾನೇ ನಿಮ್ ಕಾಲಕ್ಕೆ ಬೀಳ್ಬೇಕು. ಕೂತ್ಕೊಳ್ಳಿ ಮೇಸ್ಟ್ರೆ, ಕೂತ್ಕೊಳ್ಳಿ. ಏನ್ ಮೇಸ್ಟ್ರೆ ಇಲ್ಲಿ ಇಷ್ಟು ದೂರ? ಏನಾದ್ರು ಪ್ರಾಬ್ಲಮಾ? ನನ್ನ ಮಗನ್ನ ಕರ್ಕೊಂಡು ಹೋಗಕ್ ಬಂದೆ. ನಿಮ್ ಮಗನ ಇಲ್ಲೆಲ್ಲಿದ್ದಾನೆ? ಒಳಗಡೆ ಇಷ್ಟು ಹೊತ್ತು ನೀನು ಹೊಡಿತಾ ಇದೆಯಲ್ಲ, ಅವನೇ. ಏನು? ಅವನ್ ನಿಮ್ ಮಗನ? ಛೆ, ತಪ್ಪಾಗೋಯ್ತು ಮೇಸ್ಟ್ರೆ. ನಿಮ್ ಕೈಲಿ ಒದೆ ತಿಂದು ಬೆಳೆದವ್ ನಾನು ನಿಮ್ ಮಗನೇ ಹೊಡೆದ್ಬಿಟ್ನಲ್ಲ. ಸಾರಿ ಮೇಸ್ಟ್ರೆ. ಏ ಲಿಂಗಪ್ಪ, ಆ ಭಗವಾನ್ ಕರ್ಕೊಂಬಾ. ಸರಿ ಸರ್. ನಾನ್ ಮೊದ್ಲೇ ಅನ್ಕೊಂಡೆ ಆತನ ಗತ್ತು, ಭಾಷೆ, ಶೈಲಿ, ಧೈರ್ಯ ನೋಡಿ ಇವನ್ ಯಾವನೋ ಕಡಖಂಡಿತ್ವ ಫ್ಯಾಮಿಲಿಯಿಂದಾನೆ ಬಂದಿರ್ಬೇಕು ಅಂತ. ಪುರುಷ ಸಿಂಹ ಮೇಸ್ಟ್ರೆ ನಿಮ್ ಮಗ. ದೊಡ್ಡ ಜನ ಎಲ್ಲ ನಿಮ್ ಕೈ ಕೆಳಗೆ ಓದ್ದವ್ರೆ. ಆದ್ರೆ ಕೆಲವರು ಸ್ಕೂಲು, ಪಾಠ, ಶಿಸ್ತು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಅಂತವ್ರ ಸಾಹಸ ಮಾಡ್ದಾಗ ನೋಡ್ಕೊಳ್ಳಿ. ನಮ್ ಮೇಷ್ಟ್ರ ಮಗ ಪುಂಡ ಅಂದ್ರೆ ನಮ್ಗೆ ಅವಮಾನ ಅಲ್ವಾ? ಬಾರಪ್ಪ, ಕನ್ನಡದ ಮಾನ ಮರ್ಯಾದೆ. ಏನಯ್ಯ, ನಮ್ ಮೇಷ್ಟ್ರನ ಸ್ಟೇಷನ್ ಮೆಟ್ಲು ಹತ್ಸಿ ಅವಮಾನ ಮಾಡ್ಬಿಟ್ಟಿಯಲ್ಲ, ಇದ್ ಸರಿನಾ? ನಾವು ಇವ್ರ ಶಿಷ್ಯರೇ, ನೋಡು ಹೇಗ್ ಶಿಸ್ತು ಕಾಪಾಡ್ಕೊಂಡ್ ಬಂದಿದೀವಿ. ನೀನು ಸ್ವಲ್ಪ ಶಿಸ್ತು ಮೇಂಟೈನ್ ಮಾಡಿದ್ರೆ ನಮ್ ಗುರುಗಳಿಗೆ ಸೆಲ್ಯೂಟ್ ಹೊಡೆಯೋ ಕೈಗಳು ಕಮ್ಮಿ ಆಗಲ್ಲ. ಏನೋ ಎಲ್ಲ ನಿಂತರಾನೆ, ನಿನ್ ಸ್ಟೈಲೇ. ಆದ್ರೆ ಹುಡುಗರಿಗೆ ಒಂದ್ ಒಳ್ಳೆ ಮೇಷ್ಟ್ರು ಸಿಗದಾಗತ್ತೆ. ನಾನು ಹೊರಗಡೆ ಇರ್ತೀನಿ, ಬೇಗ ಕ್ಲಾಸ್ ಮುಗಿಸ್ಕೊಂಡ್ ಬನ್ನಿಪ್ಪ. ಮೇಷ್ಟ್ರೆ, ಈ ಕಾಲದ ಹುಡುಗರು ಡಿಕ್ಟೇಷನ್ ಅನ್ನಿ ಗುರು ಅಂತಾರೆ, ಡಿಕ್ಟೇಟ್ ಮಾಡೋನ್ನೇ ರೆಡಿ ಅಂತಾರೆ. 100ನೇ ಸಲ ಸ್ಟೇಷನ್ ಇಂದ ಬಿಡುಗಡೆ ಹೊಂದಿದ್ದಕ್ಕಾಗಿ ನಮ್ಮೆಲ್ಲರ ಹಾರ್ದಿಕ ಶುಭಾಶಯಗಳು. ನಾನು ಒಳಗಡೆ ಹೋಗ್ಬಿಟ್ಟು ಒದಿಸ್ಕೊಳ್ಳೋದು, ನೀವು ಇಲ್ಲಿ ಹೊರಗಡೆ ಸೆಲೆಬ್ರೇಟ್ ಮಾಡೋದಾ? ನಾನು ಒಳಗಡೆ ತಿಂದ್ರೋ ಮೈಸೂರು ಪಾಕ್ನ ನಿಮ್ಗೂ ಕೊಡ್ಲಾ? ಈ ತರ ಸಣ್ಣ ಪುಟ್ಟ ಕೇಸ್ಗೆಲ್ಲ ನಾವು ಒಳಗ್ ಬಂದ್ರೆ ನಿನಗೆ ಹೆಸರು ಬರಲ್ಲಮ್ಮ. ನಾವೇ ಯಾವ್ದಾದ್ರು ಒಂದು ದೊಡ್ಡ ಡೀಲ್ ತರ್ತೀವಿ, ಆಗ ನಿನ್ ಬದ್ಲಾಗೆ ನಾವು ತಿಂತೀವಿ ಕೇಸರಿ ಬಾತ್. ಆ ಗಳಿಗೆ ನಿಮ್ಗೆ ಯಾರಿಗೂ ಬರ್ದೇ ಇರ್ಲ. ಒಳಗಡೆ ಹೋಗೋದು ಹೊರಗಡೆ ಬರೋದಲ್ಲ ನಂಗೆ ಅಭ್ಯಾಸ ಆಗೋಗಿದೆ. ನಿಮಗ್ ಸಿಗೋ ಏಟಲ್ಲ ನನಗೆ ಇರ್ಲಿ. ವಾರೆ ವಾ, ಫ್ರೆಂಡ್ ಅಂದ್ರೆ ನೀನೇ ಕಣ. ಏ ಬಗಿ, ಮುಖ ಎಲ್ಲ ನೆಕ್ಕಾಕ್ಬಿಟ್ಟಲೆ.
ಮೊದ್ಲೇನಾದ್ರು ಕಲ್ಗಚ್ನಕ್ಕ ದನಾಗಿದ್ದ? ಬೆಳ್ದಚ್ಚಾಗಿ ಕಲ್ಗಚ್ಚಿಡ್ತಿದ್ದು ನೀನಾದ್ರೆ ನಾನ್ ದನಾನೆ. ಲೋ ಬಗಿ, ನೀನ್ ಈ ತರ ನನ್ನ ಸಿಕ್ಕಾಪಟ್ಟೆ ಹಚ್ಕೊಂಡ್ ಕಷ್ಟ ಪಡ್ಬೇಡ್ವೋ, ನನ್ಗಳು ಬಂದ್ಬಿಡುತ್ತೆ. ನನ್ನಿಂದ ಏನಾಗ್ಬೇಕು ನಿನ್ಗೆ? ನಿನ್ ಮರೆಯಕ್ ಒಂದ್ ಬೇಸಿಗೆ ರಜಾ, ಒಂದ್ ಹುಡುಗಿ, ಒಂದ್ ಹಾಡು, ಒಂದ್ ಕಾಡು. ವಾಟ್? ಹೌ ಡೇರ್ ಯು? ನಾನಿರುವಾಗ್ಲೇ ಇನ್ನೊಂದ್ ಹುಡುಗಿನ? ಏಯ್, ಹಾಗೇನಾದ್ರೂ ತಗ್ಲಾಕಿದ್ರೆ ನನ್ನ ಮಕ್ಳ ಕಾಲ್ ಮುರಿದು ಬಿಡ್ತೀನಿ. ಇವ್ನೇನಿದ್ರು ನನಗ್ ಮಾತ್ರ. ಮೇಷ್ಟ್ರು ಬಂದ್ರು. ಯಾವ್ದಾದ್ರು ಆಟೋ ಹಿಡಿ, ತರಕಾರಿ ತಗೊಂಡು ಮನೆಗೆ ಹೋಗೋಣ. ಆಟೋ ಅಣ್ಣ ಎಲ್ಲಿ ಹೋಗ್ಬೇಕಣ್ಣ? ಯಾಕಲ್ಲ ಅಣ್ಣವ್ರು ಕರೆದಿದ್ದು ನನ್ನನ್ನ, ನಾನ್ ಬ್ರೇಕ್ ಆಗಿದ್ದು ನನ್ ಗಾಡಿಲೇ ಬರ್ತಾರೆ. ಹೆತ್ತ ನಿನ್ ಗಾಡಿನ. ಭಗವಾನಣ್ಣ ನೀವು ದುಡ್ಡು ವಸೂಲಿ ಮಾಡಿ ನನಗೆ ಆಟ ಕೊಡಿಸಿದ್ದೀರಾ. ನಿಮ್ ಋಣನ ಸ್ವಲ್ಪನಾದ್ರೂ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದೀನಿ. ಬಂದಣ್ಣ, ನನ್ನ ಆಟೋನ ಹತ್ತಿ. ಮೇಷ್ಟ್ರೆ ನೀವಾದ್ರೂ ಹೇಳಿ ಮೇಷ್ಟ್ರೆ. ಟೊಮ್ಯಾಟೊ ಹೇಗೆ ಕಿಲೋ? 10 ರೂಪಾಯಿ ಮೂಟೆ ಮೇಷ್ಟ್ರೆ. ಏನ್ ಅನ್ಯಾಯನಯ್ಯ? ರಸ್ತೆಗೆ ಚೆಲ್ಲಿ ಕಾಲು ತುಳಿದು ಲಾರಿ ಹಚ್ಚಿದ್ರು ಸರಿಯಾಗಿ ಬೆಲೆ ಸಿಗಿಲ್ಲ ಅಂತ ರೈತರು. ಹೌದು ಮೇಷ್ಟ್ರೆ, ಎವರಿನ ಬೆಲೆ ಹರಾಜ್ ಆಗ್ತಾ ಇದೆ. ತುಂಬಾ ಅನ್ಯಾಯ. ಏನ್ ಬೆಳೆದು ಏನು ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂದ್ರೆ ಎಲ್ಲ ವೇಸ್ಟೇ. ಏನಲ್ಲ ಈ ಕತ್ತೆ ನನ್ ಮಗನೇ, ನಿನ್ ಮಗಳು ಮದ್ವೆಗಂತ ದುಡ್ಡು ಇಸ್ಕೊಂಡೆ, ಈ ಕಡೆ ಬಡ್ಡಿನೂ ಕೊಡ್ಲಿಲ್ಲ, ಆ ಕಡೆ ಅವಳನ್ನು ಆಚೆ ಹಾಕ್ಲಿಲ್ಲ. ನಂತವನೇ ನಾಟಕ ಆಡ್ತೀಯಾ? ಈಗ ಒಂದ್ ಕೆಲ್ಸ ಮಾಡು, ನಿನ್ ಮಗಳು ನನ್ ಜೊತೆ ಕಳ್ಸು, ಆ ಬಡ್ಡಿಗೆ ಸರಿ ಹೋಗೋಣ. ಹೆಣ್ಣು ಮಗಿಗೆ ಅನ್ಯಾಯ ಮಾಡಬೇಡಿ. ಮಾಡ್ಬಿಟ್ಟೆ ಈಗ ಇನ್ನೊಬ್ಬ ಗಂಡು ಗೊತ್ತಾಗೋನೆ, ವರದಕ್ಷಿಣೆ ಕೊಡೋ ಹಂಗೆ ಇಲ್ಲ. ಹೆಣ್ಣು ಮಗು ಮದುವೆ ಆಗಿ ಹೋದ ತಕ್ಷಣ ಅಂಗಡಿನಾದ್ರು ಮಾರಿ ನಿಮ್ ಸಾಲ ತೀರಿಸ್ಬಿಡ್ತೀನಿ ದಣಿ. ನೀನ್ ಅಂಗಡಿ ಮಾರೋವರೆಗೂ ಇವಳು ನನ್ನ ಹತ್ರ ರಾಗಿ ಕೆತ್ಕೊಂಡು ಇರ್ಲಿ. ಇವಳು ಕೆಟ್ಟು ಹೋದ್ಲು ಅಂತ ಯಾವ ನನ್ ಮಗನು ನೇಣ್ ಹಾಕೊಂಡು ಸಾಯಲ್ಲ. ಕೂಡವಳಿ ಮಾಡಿದ್ರಾಯ್ತು. ಕ್ಷಮಿಸಿ ಅಪ್ಪಾಜಿ, ಈ ಜನ ಅದು ನಿನ್ನ ಸಿಟ್ಟಲ್ಲಿ ಸ್ವಾರ್ಥ ಇಲ್ಲ ಕಣೋ. ಸುಧಾರಣೆ ಆಯುಧ ಇದೆ. ನನ್ನ ಮಗ ಒಬ್ಬ ಮನುಷ್ಯ. ಚೆನ್ನಾಗಿರ್ಬೇಕು.